ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ನನ್ನ ಆತ್ಮ ಬಂಧುಗಳಿಗೆ. ಇವತ್ತೊಂದು ಗುರುವಾಣಿ. ನಮ್ಮ ಗುರುಗಳು, ಪತ್ರಿಜಿ ಗುರುಗಳು ಏನು ತಿಳಿಸ್ತಾರಂದ್ರೆ ಈ ಸಂಕ್ರಾಂತಿಯ ಬಗ್ಗೆ. ಸಂಕ್ರಾಂತಿ ಅಂದರೆ ಏನು ಅಂತ ಹೇಳ್ತಾರೆ. ಸಂಕ್ರಾಂತಿ ಅಂದ್ರೆ ಆತ್ಮ ನಿರಂತರವಾಗಿ ಬೆಳಗಾಗಬೇಕು. ಅದು ಎದರಿಂದ ಸಾಧ್ಯ? ಧ್ಯಾನದಿಂದ ಸಾಧ್ಯ ಅಂತ ತಿಳಿಸ್ತಾರೆ. ನಾವು ಯಾರು ಎಂದು ತಿಳಿದುಕೊಂಡಾಗ, ನಾನು ಯಾರು ಅಂತ ತಿಳಿದುಕೊಂಡಾಗ ಆತ್ಮ ಬೆಳಕಾಗ್ತದೆ. ಅದೇ ಸಂಕ್ರಾಂತಿ ಅಂತ. ಆತ್ಮ ಧ್ಯಾನದಿಲ್ಲದಿದ್ದಾಗ ಅದು ಕತ್ತಲನೇ ಆಗಿರ್ತದೆ. ಹಾಗಾಗಿ ಸಂಕ್ರಾಂತಿ ಅಂದ್ರೆ ಆತ್ಮ ಬೆಳಗಾಗಬೇಕು, ಆತ್ಮ ತೇಜಸ್ಸಾಗಬೇಕು, ಆತ್ಮದ ಬೆಳಕು ಹೊಮ್ಮಬೇಕು ಅಂತಂದ್ರೆ ಏನು ಮಾಡಬೇಕು? ಧ್ಯಾನಸ್ಥರಾಗಬೇಕು ಅಂತ ಹೇಳ್ತಾರೆ ಗುರುಗಳು. ಮತ್ತು ಎಷ್ಟು ಅದ್ಭುತ ಅಲ್ಲ? ಇದೇ ಸಂಕ್ರಾಂತಿ. ಏನಾದರೂ ಒಂದು ಕ್ರಾಂತಿ ಆಗಬೇಕಲ್ಲ. ಇವಾಗ ನೋಡಿರಿ, ಇವಾಗ ಸಂಕ್ರಾಂತಿಗೆ ಸೂರ್ಯ ಹೆಂಗೆ ಪಥನ ಬದಲಾಯಿಸ್ತಾನಲ್ಲ, ನಾನು ಕೂಡ ಹಾಗೆ ಬದಲಾವಣೆ ಆಗಬೇಕು. ಸೂರ್ಯನೇ ಪಥ ಬದಲಾಯಿಸುವಾಗ ನಾವು ಯಾಕೆ ಬದಲಾಗಬಾರ್ದು? ಈ ಸಿಟ್ಟು, ಕೋಪ, ದ್ವೇಷ, ಮೋಸಗಳಿಂದ ಇವೆಲ್ಲ ಬೇಕಾ? ನಮಗೆಲ್ಲ ಬೇಕಾ? ಆನಂದವಾಗಿ ಜೀವಿಸೋಕ್ಕೆ ಇವೆಲ್ಲ ಅನುಕೂಲ ಮಾಡಿಕೊಡ್ತಾವೇನು? ನನ್ನಲ್ಲಿರೋ ಸಿಟ್ಟು, ನನ್ನಲ್ಲಿರೋ ಮೋಸ, ವಂಚನೆ, ಅಹಂಕಾರಗಳು ನಮ್ಮನ್ನು ಯಾವ ಸ್ಥಿತಿಗೆ ಎತ್ಕೊಂಡು ಹೋಗ್ತಾವೆ? ಅದಕ್ಕಾಗಿ ಇವೆಲ್ಲನ ಬಿಡಬೇಕಂದ್ರೆ ಅದು ಸುಮ್ಮನೆ ನಾಟಕೀಯ ಆಗ್ತದೆ. ಬಿಡಬೇಕನ್ನೋ ಮನಸ್ಸು ಮಾಡಬೇಕು. ಅನುಭವಿಸ್ಬೇಕು. ನಾನು ಈ ಸಿಟ್ಟು ಮಾಡಿಕೊಂಡಾಗ ಯಾರಿಗೆ ಮೋಸ ಆಯಿತು, ಯಾರಿಗೆ ತೊಂದರೆ ಆಯಿತು? ಹೆಚ್ಚಾಗಿ ಸಿಟ್ಟು, ಕೋಪ, ಇವೆಲ್ಲ ನನಗೇ ತೊಂದರೆ ಆಗ್ತಾವೆ, ನಮ್ಮ ಶರೀರಕ್ಕೆ ತೊಂದರೆ ಆಗ್ತಾವೆ. ಈ ಆತ್ಮಜ್ಞಾನನ ಬೆಳಗಬೇಕು ಅಂದ್ರೆ, ಈ ಆತ್ಮನಿಗೆ ಈ ಸಿಟ್ಟು ಮಾಡ್ಕೊಂಡಾಗ ಹಿಂಗೆ ನಾನು ಬದಲಾವಣೆ ಆಗಬೇಕು ಅಂದ್ರೆ, ಈ ಸಂಕ್ರಾಂತಿ ಹಬ್ಬದ ದಿನ ಬದಲಾವಣೆ ಸೂರ್ಯನೇ ಮಾಡುವಾಗ ಹೊಸ ಹಬ್ಬ ಸ್ಟಾರ್ಟ್ ಆಗ್ತದಲ್ಲ, ಹಂಗೆ ನಾನು ಕೂಡ ಹೊಸದನ್ನಾಗಿ ಏನಾದರೂ ಒಂದು ಹೊಸದನ್ನು ಮಾಡೋಣ. ಒಂದು ಏನೂ ಇಲ್ಲ, ಒಂದು ಸಿಟ್ಟನ್ನು ಬಿಡೋಣ, ವ್ರತ ಥರ ಪಾಲನೆ ಮಾಡೋಣ. ಹೀಗೆ ನಾನು ಧ್ಯಾನ ಸ್ಥಳ ಆಗಿ ಒಂದು ವ್ರತ ಮಾಡಿದಾಗ ನೋಡಿರಿ, ನಾನು ಉಪವಾಸ ಇದ್ದಾಗ ಎಲ್ಲ ಸಿಹಿ ಭೋಜನ ಮಾಡಿರ್ತಾರೆ. ಅವಾಗ ನಾನು ಊಟ ಮಾಡಿದ್ರೆ ಇಲ್ಲ ನಾನು ವ್ರತದ ಅಂತೀವಲ್ಲ, ಆ ವ್ರತದಾಗ ಏನೇ ಇದ್ದರೂ ಕೂಡ ನಾವು ಆಹಾರ ಸೇವನೆ ಮಾಡೋದಿಲ್ಲಲ್ಲ. ಹಂಗೆ ನಾವು ಒಂದು ದಿನಕ್ಕೊಂದು ವ್ರತನ ಮಾಡೋಣ. ಯಾಕಂದ್ರೆ ಸ್ವಲ್ಪನೇ ಕಲಿಯೋದೈತಿ, ಒಮ್ಮೆ ಕಲಿಯೋಕ್ಕಾಗಲ್ಲ. ಯಾಕಂದ್ರೆ ಜನ್ಮಾಂತರಗಳಿಂದ ಬಂದಿದ್ದೈತಲ್ಲ, ಅದು ಬೇಗ ಬಿಟ್ಟು ಹೋಗಲ್ಲ. ನಮ್ಗೆ ಅಹಂಕಾರ, ಆಸೆ, ಅಪೇಕ್ಷೆಗಳು ಇವೆಲ್ಲ ಷಡ್ರಿಪುಗಳು ಅದಾವಲ್ಲ, ಕಾಮ, ಕ್ರೋಧ, ಮದ, ಮತ್ಸರಗಳು ಅದಾವಲ್ಲ, ಅಷ್ಟು ಬೇಗ ಬಿಟ್ಟು ಹೋಗಲ್ಲ ಅವು. ಅದಕ್ಕೆ ನಾನು ಸ್ವಲ್ಪ ಒಂದು ದಿನಕ್ಕೆ ಒಂದು ಸಾಸಿವೆ ಅಂತ ಅಲ್ಲ, ಗಸಗಸೆ ಅಂತೂ ಅಲ್ಲ, ಬಿಡೋಕ್ಕಾಗಲ್ಲ ಅಂತೀನಿ. ಯಾಕಂದರೆ ಇದು ಜನ್ಮಾಂತರಗಳಲ್ಲಿ ಬಂದದ. ಅಂದ್ರೆ ಸಾಧನೆ ಮಾಡಿದಾಗ ಬಿಡ್ಬೋದು. ನಾನು ಸಾಧನೆ ಮಾಡ್ದಂದ್ರೆ ಧ್ಯಾನಸ್ಥರಾಗಬೇಕು, ಮತ್ತೇನಿಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ನಮ್ಮ ಗುರುಗಳು ತಿಳಿಸ್ತಾರ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದನ್ನು ಕಲೀರಿ. ಮೊದಲು ಕಲ್ತಾಗ ನಿಮ್ಗೆ ಏನಾಗಿದೆ ಅಂದ್ರೆ ಕಣ್ಣು ತೆರೆದು ಎಲ್ಲರನ್ನು ನೋಡೋದು ಚಟ ಆಗಿಬಿಡ್ತದ ಅಂತ ಹೇಳ್ತಾರೆ. ಅದಕ್ಕೆ ಕಣ್ಣು ಮುಚ್ಚಿ ಕೂತ್ಕೊಡ್ರಿ. ನಮಗಾಗಿ 1 ಗಂಟೆ ಅಷ್ಟೇ, 1 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆನಾಪಾನಸತಿ ಧ್ಯಾನ ಮಾಡಿರಿ. ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಆತ್ಮನ ಬೆಳಗಿಸ್ಕೊಡ್ರಿ ಅಂತ ಹೇಳ್ತಾರೆ. ಆತ್ಮ ಬೆಳಗ್ತದೆ, ಆವಾಗ ಆತ್ಮ ತೇಜಸ್ಸಾಗ್ತದೆ. ಅವಾಗ ಅಂಧಕಾರದಿಂದ ಆಚೆ ಬರ್ತೀವಿ, ಅಜ್ಞಾನದಿಂದ ಸುಜ್ಞಾನದ ಬರ್ತದೆ. ಅಜ್ಞಾನದ ಸುಜ್ಞಾನ ಅಂದ್ರೆ ಇವಾಗ ನನ್ನ ತಪ್ಪು ತಿಳುವಳಿಕೆಗಳನ್ನು, ಹೌದಲ್ಲ ತಪ್ಪು ಆಯ್ತಾ, ನನ್ನಿಂದ ತಪ್ಪಾಗ್ಯದ ಅಂತ ಅರಿವು ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತಾವೆ. ಯಾಕಂದ್ರೆ ನನ್ನನ್ನು ನಾನು ಅಳಿಯೋಕ್ಕೆ ಹೋಗಲ್ಲ. ನಾವು ಈ ಧ್ಯಾನ ಇರಲಾರ್ದಾಗ, ಧ್ಯಾನ ಮಾಡೋಕ್ಕಿಂತ ಮುಂಚೆ ನಂದು ಅಹಂಕಾರದಲ್ಲೇ ಇರ್ತೀವಿ. ನಾನು ಮಾಡಿದ ಸರಿನೇ ಅಂತ ಅಂತೀವಿ. ಇವಾಗ ನಾವೇನು ಮಾಡೋದು ಬೇಕಾಗಿಲ್ಲ. ಅದು ಬಿಡೋಕ್ಕೆ ಹೋಗಿ ಅದು ಬಿಡೋಕ್ಕೆ ಆಗೋದಿಲ್ಲಲ್ಲ. ನಾವು ಬಿಡೋಕ್ಕೆ ಆಗದಿದ್ರೂ ಕೂಡ ಒಂದೇ ಕೆಲಸ ಏನು ಮಾಡಬೇಕು? ಧ್ಯಾನ ಸ್ಥಳ ಆಗಬೇಕು. ಸುಮ್ಮನೆ ಕೂಡಬೇಕು, ಕಣ್ಣು ಮುಚ್ಚಿ ಸುಖಾಸನದಲ್ಲಿ ಕೂತು 1 ಗಂಟೆ ನನಗಾಗಿ ನಾನು ಆತ್ಮನ ಉಸಿರಿನ ಮೇಲೆ ಗಮನ ಇಡ್ತಾ ಹೋದ್ನಿ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ನನ್ನೊಳಗಿರುವ ಗುರುವೇ ತಿಳಿಸ್ತಾನೆ. ಯಾರೂ ತಿಳಿಸ್ಬೇಕಾಗಿಲ್ಲ. ಇದು ನನ್ನೊಳಗಿಂದ ನನ್ನ ಅರಿವೇ ನನಗೆ ಅರ್ಥ ಮಾಡ್ಸಕ್ಕೆ ಹೋಗ್ತದೆ. ನಾನು ಮಾಡಿದ ಸರಿ ಇತ್ತಾ, ನಾನು ಮಾಡಬೇಕಾ, ಯಾಕೆ ಮಾಡಬೇಕು, ಎದಕ್ಕೆ ಬೇಕು, ಎಷ್ಟರ ಮಟ್ಟಿಗೆ ಇದು ನನ್ನ ಪ್ರಯೋಜನ ಐತಿ ಅಂತ. ಅದು ನನ್ನ ಧ್ಯಾನಸ್ಥಳ ಆಗಿರ್ತೀನಲ್ಲ, ಒಳಗಡೆ ಇಂಟ್ಯೂಷನ್ ಅಂತ ಬರ್ತಾವಲ್ಲ, ಅದೇ ಹೇಳ್ತಾ ಹೋಗ್ತದೆ. ನನ್ನ ಒಳ ಮನಸ್ಸೇ ಹೇಳ್ತಾ ಹೋಗ್ತದೆ ಯಾವ್ದು ಮಾಡಿದ್ರೆ ಸರಿ ಆಗ್ತದೆ, ಯಾವ್ದು ಮಾಡಿದ್ರೆ ತಪ್ಪಾಗ್ತದೆ. ಇದಕ್ಕೆ ಯಾವ ನ್ಯಾಯಾಂಗಕ್ಕೆ ಹೋಗಬೇಕಾಗಿಲ್ಲ, ಯಾರ ಕಡೆಯಿಂದ ನಾವು ನ್ಯಾಯನ ಕೇಳಬೇಕಾಗಿಲ್ಲ. ನಾನು ಮಾಡಿರೋದು, ಹಿಂದೆ ಮಾಡಿರೋ ತಪ್ಪುಗಳು, ಮುಂದೆ ಮಾಡೋ ತಪ್ಪುಗಳು ಈಗ ನನಗೆ ಎಷ್ಟರ ಮಟ್ಟಿಗೆ ಸರಿ ಅಂತ
ಅದು ನನ್ನೇ ಒಳಗಡೆ ನನ್ನ ಗುರುವೇ ನನಗೆ ತಿಳಿಸ್ತಾ ಇರ್ತಾರೆ. ನನ್ನ ಇಂಟ್ಯೂಷನ್ನೇ ನನಗೆ ಬೇಕಾ ಇದು ಯಾಕೆ ಬೇಕು ನಿನಗೆ, ಈ ಮಾಡ್ದಾಗ ಹೇಗಿದ್ದಿ, ಈ ಕೋಪ ಮಾಡ್ಕೊಂಡಾಗ ಯಾರಿಗೆ ಸಿಟ್ಟು ತನ್ನ ವೈರಿ ಶಾಂತ ಪರರ ವೈರಿ ಅಂತ ಹೇಳ್ತಾರಲ್ಲ, ಹಂಗೆ ಏನಾರ ನಾವು ಆಸೆ ಅಹಂಕಾರ ಮಾಡ್ಕೊಂಡಂದ್ರೆ ಯಾರಿಂದನೂ ಇಲ್ಲ, ಇನ್ನೊಬ್ರಿಗೆ ಬ್ಲೇಮ್ ಮಾಡಿ ಇನ್ನೊಬ್ರು ಅವರೇ ನೋಡಿ ನನ್ನ ಕಾರಣ, ನಾನು ಹಿಂಗಾಗಕ್ಕೆ ಅವರೇ ಕಾರಣರಾಗಿರಲ್ಲ, ಅದು ನಾನೇ ಕಾರಣರಾಗಿರ್ತೀನಿ. ಯಾಕಂದ್ರೆ ನಾನು ಆಸೆ ಅಪೇಕ್ಷೆಗಳನ್ನು ಪಟ್ಟಿರ್ತೀನಿ, ಅವು ಕೆಲಸ ಆಗದಿದ್ರೆ ಅವು ನನ್ನ ನಿರಾಸೆ ಆದಾಗ ನನಗೆ ನೋವಾಗ್ತಾವೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಬೇಕು ಅಷ್ಟೇ ಆಸೆ ಅಪೇಕ್ಷೆಗಳನ್ನು ಇಟ್ಕೊಂಡು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಇದ್ದಾಗ ಆನಂದ ಪಡ್ಕೊತೀವಿ. ಎಲ್ಲರಿಂದ ಅಟ್ಯಾಚ್ಮೆಂಟ್ ಈ ಹಣಕ್ಕೆ ಭಾಳ ಅಂಟ್ಕೊಂಡು ಬಿಡ್ತೀವಿ, ಆಸ್ತಿ ಮನೆಗೆ ಅಂಟ್ಕೊಂಡು ಬಿಡ್ತೀವಿ, ಈ ಸಂಬಂಧಗಳಿಗೆ ಅಂಟ್ಕೊಂಡು ಬಿಡ್ತೀವಿ, ಮಕ್ಕಳಿಗೆ ಅಂಟ್ಕೊಂಡು ಬಿಡ್ತೀವಿ. ಬೇಕು ಪ್ರೀತಿ ಪ್ರೇಮ ಹಂಚನ ಯಾಕೆ ಬ್ಯಾಡ ಅನ್ನಲ್ಲ, ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಅವರಿಂದ ಪ್ರೀತಿ ಹಂಚೋದನ್ನು ಮಾತ್ರ ಮಾಡಬೇಕು. ನಾವು ಇರೋದು ನಾವು ಪ್ರೀತಿ ಹಂಚಕ್ಕೆ ತಯಾರಿರೋದಿಲ್ಲ, ಆದರೆ ಅವರಿಂದ ನಾವು ಅಪೇಕ್ಷೆ ಮಾಡ್ತೀವಿ, ಅವ್ರು ನಮ್ಮನ್ನು ಪ್ರೀತಿ ಮಾಡಬೇಕು, ಅವ್ರು ನಮ್ಮನ್ನು ಕಾಳಜಿ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ನಾವು ಅವ್ರನ್ನ ಪ್ರೀತಿಸಿದ್ರೆ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ. ಅವರಲ್ಲೇ ನೂರಾರು ನ್ಯೂನ್ಯತೆಗಳನ್ನು ನಾವು ಕಂಡು ಹಿಡ್ಕೊತ, ಅವ್ರು ಹಂಗೆ ಇವ್ರು ಹಿಂಗೆ, ಅವ್ರ ಜಜ್ಮೆಂಟ್ ಕಮೆಂಟ್ ಅವ್ರದ್ದು ನಾವು ರಿಕ್ಸೇಷನ್ ಹಾಕೋತ, ಅವ್ರು ಹಿಂಗೆ ಇದು ಒಂದು ತಪ್ಪೇ ಮಾಡಿದ್ರು, ತಪ್ಪನ್ನೇ ಹುಡ್ಕೋದ್ರಲ್ಲೇ ನಾವು ಜೀವನ ಕಳೆದ್ರೆ ಇವಾಗ ನನಗೆ ಆನಂದ ಹೆಂಗೆ ಸಿಗ್ತೈತಿ. ಅವ್ರನ್ನ ಪ್ರೀತಿಸಿದ್ರೆ ಅಲ್ಲಿ, ಯಾಕಂದ್ರೆ ಕೆಟ್ಟವ್ರು ಯಾರೂ ಇಲ್ಲ, ಎಲ್ಲರೂ ಒಳ್ಳೆಯವ್ರೇ ಅದಾರ. ಆದ್ರೆ ನಾನು ನೋಡುವ ಸ್ಥಿತಿಯಲ್ಲಿ, ಯಾಕಂದ್ರೆ ನನ್ನ ತಾಳಕ್ಕೆ ಅವರು ಬರೆದಿದ್ರೆ ಏನಾಗ್ತದೆ, ಅವ್ರು ನಮ್ಗೆ ಕೆಟ್ಟವ್ರು ಅನಿಸ್ಬಿಡ್ತಾರೆ. ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಅವ್ರು ಕೆಟ್ಟವ್ರಾಗಿಬಿಡ್ತಾರೆ. ಅದಕ್ಕಂದ್ರೆ ನಾನು ಹೇಳ್ದಂಗೆ ಅವರೇ ಕೇಳಬೇಕು, ಅವ್ರದ್ದೇ ಆದ ಜೀವನಗಳು ಇರ್ತಾವೆ. ಹಾಗಾಗಿ ಅವರ ಜೀವನನ ಅವರ ಸ್ವತಂತ್ರನ ನಾವು ಕಿತ್ಕೊಳ್ಳೋದು ಬೇಡ. ಅವರದ್ದೇ ಆದ ಅವ್ರದ್ದು ಒಂದು ಕನಸು ಇರ್ತದೆ, ಅವ್ರದ್ದು ಹಂಬಲ ಇರ್ತದೆ, ಅವ್ರು ಏನೋ ಮಾಡ್ಬೇಕಂತ ಆಸೆ ಇರ್ತೈತಿ. ಅವ್ರ ಮಕ್ಕಳಾಗಲಿ ಗಂಡಾಗಲಿ ಯಾರೇ ಆಗಲಿ ಅವ್ರವ್ರ ತಿಳುಮಟ್ಟಿಗೆ ಅವರು ದೇವ್ರ ಬುದ್ಧಿ ಕೊಟ್ಟು ಕಳ್ಸ್ಯಾನಲ್ಲ, ಅವ್ರಿಗೆ ಏನು ಬೇಕೋ ಅದನ್ನು ಅವ್ರ ಆಸೆಗಳನ್ನು ಅವ್ರು ತೀರ್ಸ್ಕೊತಿರ್ತಾರೆ. ಅವ್ರು ನನಗೋಸ್ಕರನೇ ಬಂದಾರ, ನನ್ನ ಮಕ್ಕಳು ನನಗೇ ನೋಡಬೇಕು ಹಂಗೆ ಹಿಂಗೆ ಅನ್ನೋದನ್ನು ತಪ್ಪು. ಇದು ನಮ್ಗೆ ಎಷ್ಟು ನಾವು ಜೀವನಕ್ಕೆ ಪಡ್ಕೊಂಡು ಬಂದೀವಲ್ಲ ಅದನ್ನು ಅನುಭವಿಸ್ತಾ ಇರ್ತೀವಿ. ನಾವು ಅನುಭವಿಸಲೇಬೇಕು. ಯಾರಿದ್ರೇನು ಇರಲಿಲ್ಲ ಅಂದ್ರೇನು, ಏನಿದ್ರೇನು ಏನು ಬಿಟ್ರೇನು, ನಾನು ಏನು ಪಡ್ಕೊಂಡು ಬಂದಿನಲ್ಲ, ಪಡ್ಕೊಂಡು ಬಂದಿದ್ದನ್ನು ಅನುಭವಿಸ್ಬೇಕಾಗ್ತದೆ. ಅದು ಅನುಭವಿಸುವಾಗ ನಾನು ಸ್ವಾದ ತೊಗೊಬೇಕು. ಅದರಿಂದ ನನಗೆ ಯಾಕಾಯಿತು ಇದು, ನನಗೆ ಯಾಕಾಯ್ತು ಅಂದ್ರೆ ಇದು ಯಾಕಾಯಿತು ಅಂದ್ರೆ ಇದು ನಾನು ಪಡ್ಕೊಂಡು ಬಂದಿರೋದು ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅಯ್ಯೋ ನಾನು ಈ ಜನ್ಮದಲ್ಲಿ ಯಾರಿಗೆ ನಾನು ಮೋಸ ಮಾಡೀನಿ, ವಂಚನೆ ಮಾಡೀನಿ ಅಂದರೂ ಕೂಡ ನನಗೆ ಹಿಂಗೆ ಆಗ್ತದಲ್ಲ, ನನಗೆ ಆಯ್ತಲ್ಲ, ನಮಗೆ ಆಗೋದಿಲ್ಲ. ಇಡೀ ಜಗತ್ತೇ ತುಂಬ ಜನರಿಗೆಲ್ಲ ಈ ನೋವುಗಳು ಇದ್ದಿವೆ. ಅವ್ರಿಗೆ ಇದಾವ, ನಮಗೂ ಅದಾವ. ನನಗೆ ಹಂಗೆ ಆಗ್ಯದಂತ ಇಲ್ಲ, ಅದು ನಾನು ಪಡ್ಕೊಂಡು ಬಂದಿದ್ದೇನ ನಾನು ಅನುಭವಿಸಲೇಬೇಕು. ನನ್ನ ಶರೀರ ಕರ್ಮ ಇರ್ತೈತಿ. ಒಬ್ರೊಬ್ರು ನೋಡ್ರಿ ಶೆರೆನೇ ಕುಡ್ದಿಲ್ಲ, ನಾವೆಲ್ಲ ಶೆರೆ ದಾರು ಕುಡಿದು ಕಿಡ್ನಿ ಹಾಳು ಮಾಡ್ಕೊಂಡಿವೇನು? ಇಲ್ಲ. ಈ ಕಿಡ್ನಿ ದಾರು ಕುಡಿದ್ರೇ ಕಿಡ್ನಿ ಲಿವರ್ ಹಾಳಾಗ್ತದೆ ಅಂತಾರೆ. ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಕಿಡ್ನಿ ರೋಗಗಳು ಬಂದಾವ, ಲಿವರ್ ರೋಗಗಳು ಬಂದಾವ. ಮಕ್ಕಳು ಏನು ಮಾಡಿದ್ರು? ಅವನ್ನ ದಾರು ಕುಡಿದು ಹಾಳು ಮಾಡಿದ್ರೆ? ಇಲ್ಲ, ಅದು ಕರ್ಮಾನುಸಾರ ಬಂದದ. ಹಂಗೆ ಕರ್ಮಾನುಸಾರನೇ ಪ್ರತಿ ಕ್ಷಣವೂ ನಮ್ಮ ಮನೆಯಲ್ಲಿ ಆಗುವ ಘಟನೆಗಳು, ನನ್ನಲ್ಲಿ ಆಗುವ ಬದಲಾವಣೆಗಳು, ಘಟನೆಗಳು ಅದು ಪ್ರಕೃತಿಯ ನಿಯಮವಾಗಿಯೇ ಬರ್ತವೆ. ಅದು ಪ್ರಕೃತಿ ನ್ಯಾಯವಾಗಿಯೇ ಕೊಡ್ತಾಳೆ. ಯಾವ ಸಮಯಕ್ಕೆ ಕೊಡಬೇಕು ಆ ಸಮಯಕ್ಕೆ ಕೊಡ್ತಾರೆ. ಅದನ್ನು ನಾವು ಹೇಗೆ ಸ್ವೀಕಾರ ಮಾಡಬೇಕು ಅಂದ್ರೆ ಆ ಘಟನೆಯನ್ನು ಸ್ವಾದವನ್ನು ಮಾಡ್ಕೊಬೇಕು. ನಾನು ಏನೋ ಇವಾಗ ಜ್ವರ ಅಂದ ತಕ್ಷಣ ನಾವು ಊರ್ದು ಹಿಂದಿಂದ ಘಟನೆಗಳಿಗೆ ಹೋಗಿ ಹಿಂದೆ ಹಾಗಾಗಿತ್ತು ಹೀಗಾಗಿತ್ತು ಅಂತ ವಿಚಾರ ಮಾಡೋದಲ್ಲ. ಆ ಜ್ವರ ಬಂದಾಗ ಅಡ್ಮಿಟ್ ಆಗಿದ್ನಲ್ಲ, ಆ ಜ್ವರ ಬಂದಾಗ ಸ್ಕ್ಯಾನಿಂಗ್ ಮಾಡಿದ್ರಲ್ಲ, ಈ ಕಿಡ್ನಿಗೆ ಜ್ವರ ಬಂದು ಏನೋ ಅಂತ ಅನ್ನೋದು, ಮತ್ತು ನಾಳೆಗೆ ಅಕಸ್ಮಾತ್ ನನ್ನ ಕಿಡ್ನಿ ನನಗೆ ಏನಾರು ಆಯ್ತು ಅಂದ್ರೆ ಹೆಂಗೆ ಮಾಡೋದು, ಇಂಥವೆಲ್ಲ ಆಲೋಚನೆಗಳು ಯಾವುದೂ ಮಾಡಬಾರ್ದು. ಯಾಕಂದ್ರೆ ನಮ್ಮ ಮನಸ್ಸಿನ ಸ್ಥಿತಿನೇ ಅದೇ. ಯಾವಾಗ ನೋಡಿದ್ರೂ ಹಿಂದಿಂದು ಜ್ಞಾಪಕದಲ್ಲೇ ಜೀವನ ಮಾಡ್ತೀವಿ. ಹಿಂದಿನ ವಿಷಯಗಳನ್ನು ಕೆದಕಿನೇ ಇವತ್ತಿನ ಆನಂದನ ನಾವು ಕಳ್ಕೊತಾ ಇರ್ತೀವಿ. ಹಿಂದೆ ಎಷ್ಟೋ ಆನಂದ ಘಟನೆಗಳಾಗಿರ್ತಾವೆ, ಒಳ್ಳೆ ಘಟನೆಗಳಾಗಿರ್ತಾವೆ, ಅವು ಜಾಸ್ತಿ ನೆನೆಸ್ಕೊಳ್ಳಲ್ಲ ನಾವು. ಯಾಕಂದ್ರೆ ನೆಗೆಟಿವ್ದು ಪವರ್ ಹೆಚ್ಚಾಗಿರ್ತೈತಿ. ಯಾವತ್ತು ಕೆಟ್ಟ ಯೋಚನೆಗಳು ನಮ್ಮ ಮನಸ್ಸಿಗೆ ಭಾಳ ಬರ್ತಿರ್ತಾವೆ. ಅದಕ್ಕೆ ಒಳ್ಳೆ ಮನಸ್ಸನ್ನು ತೊಗೊಂಡು ಆ ಘಟನೆ ಏನೋ ಒಂದು ಪ್ರಸಂಗೋಪಾತಕ ಘಟನೆಗಳಾದರೂ ಕೂಡ ಅದನ್ನು ಒಳ್ಳೆ ರೀತಿ ಮಾಡ್ಕೊಬೇಕು. ಇವಾಗ ನೋಡ್ರಿ, ಹಾಗಲಕಾಯಿ ಜ್ಯೂಸ್ ಕುಡಿಬೇಕು. ನಾವು ಕುಡಿತಿರ್ತೀವಿ, ಶುಗರ್ ಇದ್ದರೆ ಎಲ್ಲರೂ ಕುಡಿತಾರೆ. ಯಾಕೆ ಕುಡಿತಾರೆ? ಹಾಗಲಕಾಯಿ ಕೈ ಇದ್ದರೂ ಕೂಡ ಅದನ್ನು ಸ್ವಾದ ಮಾಡ್ಕೊತೀವಿ. ನಾವು ಯಾಕೆ ಮಾಡ್ಕೊತೀವಿ? ಆರೋಗ್ಯಕ್ಕೆ ಒಳ್ಳೇದಂತ ಮಾಡ್ಕೊತೀವಿ. ಅಂದರೂ ಕೂಡ ಕೈ ಇದ್ದರೂ ಕೂಡ ಚೆನ್ನಾಗೈತೆ ಓಕೆ ಅಂತ ಕುಡಿತೀವಲ್ಲ. ಹಾಗೆ ನಾವು ಈ ಬಂದ ಘಟನೆಗಳು, ಕೈ ಘಟನೆನೂ ಬರ್ತಾವೆ, ಸಿಹಿ ಘಟನೆಗಳು ಬರ್ತಾವಲ್ಲ ಮನೆಯೊಳಗೆ, ಅವು ಬಂದು ಅಂದ್ರೆ ಸಿಹಿಯನ್ನಾಗಿಸ್ಕೋಬೇಕು. ಘಟನೆಗಳನ್ನು ಸಿಹಿಯನ್ನಾಗಿ ಮಾಡಿಸ್ಕೊಂಡು ಸ್ವಾದ ಮಾಡ್ಕೊಬೇಕು. ಆ ಸ್ವಾದನ ಅನುಭವಿಸ್ಬೇಕು ನಾವು.
ಯಾಕೆ ಮುಂದೆ ಆರೋಗ್ಯ ಚೆನ್ನಾಗಿರ್ತದೆ. ಹೆಂಗೆ ನಾವು ಕೈ ರಸನ ಕುಡಿತೀವೋ ಹಾಗೆ ಬಂದ ಘಟನೆಗಳು ಬಂದಾಗ ಆಲೋಚನೆ ಮಾಡಬೇಕು, ಇದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ಇದು ಎಷ್ಟು ನನಗೆ ಆರೋಗ್ಯಕ್ಕೆ ಸರಿಯಾಗೈತಿ, ನನ್ನ ಮನೆ ಪರಿಸ್ಥಿತಿಗೆ ಇದು ಬೇಕಾ ಅಂತ ವಿಚಾರ ಮಾಡಿ ನಾನು ಆ ಘಟನೆನ ಅದಕ್ಕೆ ಯಾವುದೋ ಒಂದು ಬಂದ ಘಟನೆಗೆ ಇನ್ನೊಂಚೂರು ಉಪಕಾರ ಹಚ್ಚಿ ದೊಡ್ಡದು ಮಾಡಿ ಅವ್ರ ಜೊತೆ ಜಗಳಾಡಿ ಏನು ನನಗೆ ಯಾಕಂದ್ರಿ ನಿನ್ಗೆ ಯಾಕೆ ಬಿಟ್ರಿ ಅಂಥೇಳಿ ಈ ಥರ ಘಟನೆಗಳಿಗೆ ಇನ್ನೊಂಚೂರು ಉಪಕಾರ ಹಚ್ಚಿ ಹೆಚ್ಚಿಗೆ ವಿಶ್ಲೇಷಣೆ ವಿಸ್ತಾರ ಮಾಡಲೇಬಾರ್ದು. ಆದ ಘಟನೆಗಳು ಹೇಗೋ ನಾನು ಒಂದು ತಪ್ಪಾಗಿರ್ತೀನಿ, ಅವರು ಒಂದು ತಪ್ಪು ಮಾಡಿರ್ತಾರೆ, ಕ್ಷಮಾಪಣೆ ಅವರು ನಮ್ಮನ್ನು ಕ್ಷಮಿಸದೇ ಇದ್ರು ಕೂಡ ನಾವಾರ ಕ್ಷಮಿಸೋಣ. ನಾವು ಕ್ಷಮಿಸಿ ಸುಮ್ಮನೆ ಕ್ಷಮಿಸು ಅಂದ ತಕ್ಷಣ ಅವ್ರ ಮನೆಗೆ ಹೋಗಿ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ಕ್ಷಮಾಪಣೆ ಅಲ್ಲ, ನನ್ನ ಮನಸ್ಸಲ್ಲೇ ಇತ್ತು, ಹೌದು ನಾನು ಮಾಡಿದ್ದು ತಪ್ಪಾಯ್ತೇನೋ, ಇರಲಿ ಅವ್ರಿಗೆ ಕ್ಷಮಿಸಮ್ಮ ಅಂತ ಹೇಳಿ ಪ್ರಕೃತಿ ಮಾತೆಗೆ ಕೇಳಬೇಕು. ನಾನು ಇಲ್ಲೇ ಕೂತಲ್ಲೇ ಕ್ಷಮಾಪಣೆ ಕೇಳೋದಿರ್ತದೆ. ಪ್ರಕೃತಿ ಮಾತೆಗೆ ಭೂಮಾತೆಗೆ ಒಪ್ಪಿಸಿದ್ರೆ ಕ್ಷಮಾಪಣೆ ಸಿಕ್ಕೇ ಸಿಗ್ತದೆ. ಹಾಗಾಗಿ ನನ್ನಲ್ಲಿ ಇದು ಬದಲಾವಣೆ ಅಂದ್ರಲ್ಲ, ಈ ಹಾಗೆ ಸೂರ್ಯ ಪಥ ಬದಲಿಸಿ ದಕ್ಷಿಣಾಯಮುಖದ ಉತ್ತರಾಯಮುಖ ಈಗ ಸೂರ್ಯ ಪಥ ಬದಲಿಸ್ತಾನಲ್ಲ, ಹಂಗೆ ನಾನು ಕೂಡ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆದಾಗ ಆ ಆತ್ಮದ ಬೆಳಕು ಹೊಂಬುತ್ತದೆ, ಆತ್ಮ ಬೆಳಕಾಗ್ತದೆ. ಆವಾಗ ಅದೇ ಸಂಕ್ರಾಂತಿ. ನಾನು ಒಂದು ಘಟನೆಯಿಂದ ಇನ್ನೂ ಚೂರು ದೊಡ್ಡದು ಮಾಡಲಾರೇನೆ ಅದಕ್ಕೆ ಶಮನ ಮಾಡಿ ಅದರಿಂದ ಆನಂದ ಏನೋ ಒಂದು ಕೆಟ್ಟ ಘಟನೆ ಅಂತ ತಿಳ್ಕೊಡ್ರಿ. ಕೆಟ್ಟ ಘಟನೆ ಅಂತ ಯಾವೂ ಇಲ್ಲೇ ಇಲ್ಲ, ನಾವೇ ಕೆಟ್ಟದ್ದು ಮಾಡ್ಕೋತೀವಿ. ಅದನ್ನು ಅವು ಬಂದಿರೋವೆಲ್ಲ ನನಗೆ ಒಳ್ಳೇದಕ್ಕೆ ಬಂದಿರ್ತಾವೆ, ಕಲಿಸೋಕ್ಕಂತೆ ಬಂದಿರ್ತಾವೆ. ನಾವು ಅದನ್ನು ಕಲಿಯೋದು ಬಿಟ್ಟು ನನಗೆ ಯಾಕಾಯ್ತು ನಾವೇ ಒಂದು ಅದೇ ನಮಗೆ ಕ್ವಶನ್ ಆದ್ರೆ ಅದಕ್ಕೊಂದು ನಾವು ಕ್ವಶನ್ ಆಗ್ತೀವಿ. ಅದು ಕ್ವಶನ್ ಆಗಬಾರ್ದು. ನಾವು ಅದಕ್ಕೆ ಉತ್ತರವನ್ನಾಗಿ ಮಾಡ್ಕೊಬೇಕು. ನಾವು ಅದನ್ನು ಸ್ವಾದವನ್ನಾಗಿ ಮಾಡ್ಕೋಬೇಕು. ಬಂದ ಘಟನೆಯನ್ನು ಅದು ನನಗೆ ಯಾಕಾಯ್ತು ನನಗಾಗಿರುತ್ತಲ್ಲ, ಯಾಕೆ ಬಂದತ್ತ ನೋಡಿ ಮಾಡಿ ಆನಂದನ ಪಡ್ಕೋಬೇಕು, ಆ ಸ್ವಾದನ ಅನುಭವಿಸ್ಬೇಕು. ಆ ಸ್ವಾದ ಯಾವ ಸ್ವಾದ ಅನುಭವಿಸ್ಬೇಕಂದ್ರೆ, ಕೆಟ್ಟ ಘಟನೆಯೂ ಕೂಡ ಈ ನಮ್ಮ ಮನೆ ಪರಿಸ್ಥಿತಿಗಳು ಎಂಥವೇ ಬಂದರೂ ಕೂಡ ಅಳ್ತಾ ಕೂಡೋದಲ್ಲ, ನಗ್ತಾ ಚಿಟಿಕೆ ಹೊಡೆದಂಗೆ ಯಾವತ್ತೂ ನಗ್ತಾ ಅದನ್ನು ಹೇಗೆ ಸಾಲ್ವ್ ಮಾಡ್ಕೊಬೇಕಂತ ಪ್ರಯತ್ನ ಪಡಬೇಕು. ಅದರಿಂದ ನನ್ನ ಮನಸ್ಸು ನೋವು ಆಗಕತ್ತದಲ್ಲ, ಅದರಿಂದ ನಾನು ಹೇಗೆ ಆಚೆ ಬರ್ತೀನಿ ಅಂತ ನೋಡಬೇಕೆ ಹೊರತಾಗಿ ನಂದು ಜಜ್ಮೆಂಟ್ ಕಮೆಂಟ್ ಜನರಿಗೆ ಮಾಡೋಕ್ಕೆ ಹೋಗ್ಬಾರ್ದು. ನನಗೆ ಎಷ್ಟು ಆನಂದ ಸಿಗ್ತದಲ್ಲ, ನನಗೆ ಆನಂದ ಬೇಕಲ್ಲ. ಆನಂದ ಬೇಕು ಅಂದ್ರೆ ಏನು, ಹೋಗಿ ಯಾರಿಗಾರು ಹೇಳಿ ಜಗಳ ಮಾಡಿ ಇನ್ನೊಂದು ಮಾಡಿ ಸುಖ ಸಿಗ್ತದೆ, ಆನಂದ ಸಿಗ್ತದೆ ಅಂದ್ರೇನು ಅವ್ರನ್ನ ಹೀಗೆ ಅಂತ ನನಗೆ ಯಾಕಂದ್ರಿ, ಹೀಗೆ ಯಾಕೆ ಮಾಡಿದ್ರಿ, ಹಾಗೆ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಹೋದ್ರೆ ಸುಖ ಸಿಗೋದಿಲ್ಲ. ನಾನು ಇಲ್ಲೇ ನನ್ನಿಂದ ಏನಾದ್ರು ಮಿಸ್ಟೇಕ್ ಆಗ್ಯದೇನೋ ನೋಡಿ ಹೌದಲ್ಲ ಅಂತ ನಾನೇ ಸರಿ ಮಾಡ್ಕೊಬೇಕು. ಈ ಪ್ರಸ್ತುತ ಪರಿಸ್ಥಿತಿಗೆ ನಾನೇ ಕಾರಣರಾಗಿರ್ತೀನಿ, ಯಾರೂ ಕಾರಣರಾಗಿರಲ್ಲ. ಯಾಕಂದ್ರೆ ನನ್ನ ಆಸೆ ಅಪೇಕ್ಷೆಗಳೇ ನನ್ನ ಆಸೆ ಅಪೇಕ್ಷೆಗಳೇ ಏನಾಗಿರ್ತಾವೆ, ನನಗೆ ತೊಂದರೆ ಈಡು ಮಾಡ್ತಾ ಇರ್ತಾವೆ. ಎಷ್ಟು ಬೇಕು ಅಷ್ಟೇ ಆಸೆ ಅಪೇಕ್ಷೆಗಳನ್ನು ಮಾಡ್ಕೊಳ್ಳೋಣ. ಮೊದಲು ಆರೋಗ್ಯವೇ ಭಾಗ್ಯ ಅಂದಾರಲ್ಲ, ಆರೋಗ್ಯನ ಸರಿಯಾಗಿ ಇಟ್ಕೊಂಡ್ರೆ, ಆರೋಗ್ಯವಾಗಿದ್ರೆ ಅಷ್ಟಕ್ಕೂ ಕರ್ಮಾನುಸಾರ ನಮ್ಮ ಶರೀರಕ್ಕೆ ಕರ್ಮಾನುಸಾರ ಬಂದ್ರೆ ಓಕೆ ಅನ್ಬೇಕು. ಸರಳ ಸ್ವೀಕೃತ ಭಾವದೊಂದಿಗೆ ಜೀವನ ಮಾಡೋಣ. ಹೇಗೆ ಈ ಸಂಕ್ರಾಂತಿ ಹಬ್ಬನ ಹೊಸ ಪಥ ಚಲಿಸ್ತಾನಲ್ಲ ಸೂರ್ಯದೇವ, ಹಾಗೆ ನಾವು ಕೂಡ ಹೊಸದಾಗಿಯೇ ಜೀವನ ಮಾಡೋಣ ಅಂತ ಹೇಳ್ತೀನಿ. ಒಳ್ಳೆಯ ಅನುಭವಗಳನ್ನು ಒಳ್ಳೆಯ ಸ್ವಾದನ ಅನುಭವಿಸೋಣ. ಆನಂದವಾಗಿ ಆಹಾರನ ಹೇಗೆ ನಮ್ಮ ಶರೀರಕ್ಕೆ ಒಳ್ಳೆಯ ಆಹಾರ ಸೇವಿಸ್ತೀವೋ, ನಮ್ಮ ಬುದ್ಧಿಗೂ ಕೂಡ ನಮ್ಮ ಮನಸ್ಸಿಗೂ ಕೂಡ ಒಳ್ಳೆಯ ಆಹಾರ ಅಂದ್ರೆ ಯೋಚನೆಗಳು, ಮಾತುಗಳು, ಒಳ್ಳೆಯ ಪ್ರೀತಿ, ಕರುಣೆ, ಭಾವನೆಯಿಂದ ಜೀವನನ ಸಾಗಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಧ್ಯಾನಸ್ಥರಾದೀವಂದ್ರೆ 1 ಗಂಟೆ ಧ್ಯಾನ ಮಾಡಿದ್ವಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನನ್ನು ನಾನು ಅಪ್ಪೋ ದೀಪೋ ಭವ, ಹೆಂಗೆ ನಮ್ಮ ಗುರುಗಳು ಹೇಳ್ಯಾರಲ್ಲ, ಅಪ್ಪೋ ದೀಪೋ ಭವ, ನನ್ನಲ್ಲಿರುವ ಬೆಳಕನ್ನು ನಾನೇ ಹಚ್ಕೊಬೇಕು, ನನ್ನಲ್ಲಿರುವ ಜ್ಯೋತಿನ ನಾನೇ ಹಚ್ಕೊಬೇಕು. ಯಾರ ಆರೋಗ್ಯನೂ ಯಾರೂ ಕೊಡೋದಿಲ್ಲ, ಯಾರ ಸಂತೋಷನೂ ಯಾವ ಕೊಡೋದಿಲ್ಲ. ಸಂತೋಷ ಏನೋ ಒಂದು ಕ್ಷಣ ಬಂದು ಕೊಟ್ಟು ಹೋದಾರಾದ್ರೆ ಆನಂದ ಯಾರು ಬಂದ್ರೆ ಕೊಡೋಕ್ಕಾಗಲ್ಲ. ಆನಂದ ನನ್ನ ಒಳಗಿಂದ ನಾನೇ ತಗೋಬೇಕಾಗ್ತದೆ ಆನಂದ. ಹಾಗಾಗಿ ಧ್ಯಾನಸ್ಥರಾಗೋಣ. ಧ್ಯಾನದ ನೆರಳೆ ಆನಂದವಾಗೈತಲ್ಲ. ಇವಾಗ ನಾನು ಆನಂದವಾಗಿರ್ಬೇಕಂದ್ರೆ ಧ್ಯಾನ ಮಾಡಬೇಕು. ಆನಂದವಾಗಿರಬೇಕು ಅಂತ ಎಲ್ಲೆಲ್ಲೋ ಹೋಗಿ ಹುಡುಕಿದ್ರೆ ಆನಂದ ಸಿಗ್ತದೇನು? ಸಿಗೋದಿಲ್ಲ. ನಾನು ಕಣ್ಣು ಮುಚ್ಚಿ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ಧ್ಯಾನ ಮಾಡಿದ್ನಿ ಅಂದ್ರೆ ಸರಳ ಸ್ವೀಕೃತ ಮಾಡ್ಕೊಂಡು ಎಲ್ಲವೂ ಕೂಡ ಬಂದಿ ಘಟನೆ ಎಲ್ಲ ಸರಳ ಸ್ವೀಕೃತ ಮಾಡ್ಕೊಂಡೆ ಅಂದ್ರೆ ಆನಂದವಾಗಿ ಇರ್ತೀವಿ. ಅದು ಯಾಕೆ ಅಂತ ಕ್ವಶನ್ ಮಾಡೋದಕ್ಕಿಂತ ಮುಂಚೆ ಓಕೆ ಯಾಕೆ ಅನ್ನೋದಲ್ಲ, ಓಕೆ ಅಂದರೆ ಫುಲ್ ಆರಾಮಿರ್ತೀವಿ. ಓಕೆ ಅಂದ್ರೆ ಆರಾಮಿರ್ತೀವಿ. ಆದರೆ ಪ್ರಯತ್ನ ಪಟ್ಟು ನೋಡ್ರಿ. ಯಾರೋ ಏನೋ ಅಂದರು ಅಂತಂದ್ರೆ ಯಾಕಂದು ಅನ್ಬಿಟ್ಟು ಯಾಕನ್ನ ಬಿಡು ಅಂತ ಓಕೆ ಅಂದ್ಬಿಟ್ಟು ಅಂದ್ರೆ ಭಾಳ ಆರಾಮಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಆತ್ಮ ಬೆಳಕನ್ನು ತೇಜಸ್ಸನ್ನು ಹೊಣಿಸ್ಬೇಕು ಅಂದ್ರೆ ಧ್ಯಾನಸ್ಥರಾಗಬೇಕು. ಈ ಆತ್ಮದ ಬೆಳಕನ್ನು ಹೊಂಬಿಸೋದೇ ಸಂಕ್ರಾಂತಿ ಅಂತ ನಮ್ಮ ಗುರುಗಳು ತಿಳಿಸ್ತಾರೆ ಅಂತ ತಿಳಿಸ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.